ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಕೆಇಯವರು ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ಬಿಡಬೇಕಾಗಿದ್ದಂತಹ KCET ರಿಸಲ್ಟ್ ಲಿಂಕನ್ನು, ಅಂದರೆ ಯಾರ್ಯಾರಿಗೆ ಮೊನ್ನೆ 24 ಮೇದಂದು ರಿಸಲ್ಟ್ ಬಂದಿರಲಿಲ್ಲ ಅಂಥವರಿಗೆ ಸ್ಪಾಟ್ ರ್ಯಾಂಕನ್ನು ರಿಲೀಸ್ ಮಾಡ್ತೀನಿ ಅಂಥೇಳಿ ಮಾರ್ಕ್ಸ್ ಎಂಟ್ರಿಯನ್ನೇನು ಮಾಡಿಸ್ಕೊಂಡಿದ್ರು ಅಂತಹ ವಿದ್ಯಾರ್ಥಿಗಳಿಗೆ ನಿನ್ನೆ ಮಧ್ಯಾಹ್ನ ನೀಡಬೇಕಾಗಿರೋ ಲಿಂಕನ್ನು ನಿನ್ನೆ ಮಧ್ಯರಾತ್ರಿ ಮೇ ಬಿ 2 ಗಂಟೆ ಹೊತ್ತಿಗೆ ನೀಡಲಾಗಿದೆ. ಸೊ ಅದನ್ನು ಹೇಗೆ ನೋಡ್ಕೋಬೇಕು ಅಂತ ಅಂದರೆ, ನೀವು ಇಲ್ಲಿ ಪ್ರವೇಶ ಅಂತ ಇದೆ, ಅಡ್ಮಿಷನ್ಸ್ ಅಂತ ಹೋಗಿಬಿಟ್ಟು UGC 2025 ಸೆಲೆಕ್ಟ್ ಮಾಡಿ. ಸೊ ಸ್ಪಾಟ್ ರ್ಯಾಂಕ್ ಲಿಂಕ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿ ಸಬ್ಮಿಟ್ ಮಾಡಿದರೆ ನಿಮಗೆ ನಿಮ್ಮ ರಿಸಲ್ಟ್ ಬರ್ತದೆ. ನಾನು ಹಿಂದಿನ ಒಂದು ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಸ್ಪಾಟ್ ರ್ಯಾಂಕ್ ಅಂದರೆ ಹೇಗಿರ್ತದ ಅಂಥೇಳಿ. ಸೊ ಹಿಂದಿನ ವರ್ಷ ಎಲ್ಲ ಅವರು G55 G44 ಅಂತ ಕೊಡ್ತಿದ್ರು. ಬಟ್ ಈ ಸಾರಿ ನಾನು ನಿಮಗೆ ಹೇಳಿರೋ ಹಾಗೇ, ಸೊ ನಿಮ್ಮ ರಿಸಲ್ಟ್ ಏನಾದರೂ 1290 ಇತ್ತು ಅಂತ ಅಂದರೆ, ಮತ್ತೊಬ್ರದ್ದು 1291 ಇದ್ದರೆ, ಸೊ ಇದನ್ನು 1290.1, 0.2, 0.3, 0.4, 0.5 ಈ ರೀತಿಯಾಗಿ ಕೊಡ್ತಾ ಹೋಗಿದ್ದಾರೆ. ರೈಟ್. ಸೊ KEಯವರಿಗೆ ನನ್ನ ರಿಕ್ವೆಸ್ಟ್ ಇಷ್ಟೇ, ಸೊ ಈ ರೀತಿಯಾಗಿ ಎಷ್ಟು ರ್ಯಾಂಕನ್ನು ಕೊಟ್ಟಿದ್ದಾರೆ ಅಂಥೇಳಿ ಎಲ್ಲಾದರೂ ಒಂದು PDF ಅನ್ನು ಏನಾದರೂ ಕೊಟ್ಟರು ಅಂತ ಅಂದರೆ, ಸ್ಟೂಡೆಂಟ್ ನೇಮು ಬೇಡ ನಮಗೆ, ಸ್ಟೂಡೆಂಟ್ ನಂಬರು ಕೂಡ ಬೇಡ. ಅಂದರೆ ಈ ರೀತಿಯಾಗಿ ರ್ಯಾಂಕನ್ನು ಕೊಟ್ಟಿದ್ದೀವಿ ಅಂಥೇಳಿ ಓನ್ಲಿ ದಟ್ PDF ಇಫ್ ದೇ ಪ್ರೊವೈಡ್, ಸೊ ದ್ಯಾಟ್ ಈಗ ಆಲ್ರೆಡಿ ರ್ಯಾಂಕನ್ನು ಪಡ್ಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ತಾವು ಎಲ್ಲಿದ್ದೀವಿ ಅನ್ನೋದು ಸ್ವಲ್ಪ ಮಟ್ಟಿಗೆ ಗೊತ್ತಾಗಬಹುದು. ಆ ಒಂದು ಕಾರಣಕ್ಕೆ ಸೊ ಈ ರಿಸಲ್ಟ್ ಅನಾಲಿಸಿಸನ್ನು ಮಾಡ್ಕೊಳ್ಳೋದಕ್ಕೆ, ಅಂದರೆ ಲಾಸ್ಟ್ ಇಯರ್ ಕಟ್ ಆಫನ್ನು ಅನಾಲಿಸಿಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗ್ಬೋದು ಅಂತ ನಾನು ಹೇಳೋವಂಥದ್ದು. ಸೊ KEಯವರು ಹಾಗೆ ಮಾಡಿದರೆ ಭಾಳ ಒಳ್ಳೆಯದಾಗ್ತದೆ. ಸೊ ಮಾಡೋದು ಕೂಡ ನೆಸೆಸರಿ ಇದೆ ಅಂತ ಹೇಳ್ತೀನಿ. ಸೊ ಯಾಕಂತಂದರೆ ಈಗ ಮುಂದೆ ಕೌನ್ಸಿಲಿಂಗಿಗೆ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ತಮ್ಮ ಒಂದು ಸ್ಟ್ಯಾಂಡ್ ಎಲ್ಲಿದೆ ಅನ್ನೋದು ವಿದ್ಯಾರ್ಥಿಗಳು ಗೊತ್ತಾಗೋದಿಲ್ಲ. ಯಾಕಂದರೆ ಇದು 100 ಮಂದಿಗೆ 200 ಮಂದಿಗೆ ಆಗಿರೋದಲ್ಲ, ಸೊ ಸಾವಿರಾರು ಮಂದಿಗೆ ಆಗಿರುವಂತಹ ಪ್ರಾಬ್ಲಮ್ ಆಗಿರೋದಕ್ಕೆ, ಸೊ ರಿಸಲ್ಟ್ ವಿತ್ ಹೆಲ್ಡಾಗಿ ಇವತ್ತು ರಿಸಲ್ಟ್ ಅನೌನ್ಸ್ ಆಗಿರೋದಕ್ಕೆ ಅಟ್ಲೀಸ್ಟ್ ಆ ಒಂದು PDF ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಮಾರ್ಕ್ಸ್ ಬಂದೆ, ಅಂದರೆ ಸ್ಪಾಟ್ ರ್ಯಾಂಕನ್ನು ನೀಡಲಾಗಿದೆ. ಈಗ ಫಾರ್ ಎಕ್ಸಾಂಪಲ್ 1000 ತನಕ ಎಷ್ಟು ಸ್ಪಾಟ್ ರ್ಯಾಂಕ್ ಇದೆ ಅದನ್ನು ರ್ಯಾಂಕನ್ನು ಕೊಡಲಿ. ಸ್ಟೂಡೆಂಟ್ ನೇಮ್ ಆಗಲಿ, ಅವರ ಡೀಟೇಲ್ಸು ಏನೂ ಅವಶ್ಯಕತೆ ಇಲ್ಲ. 2000ನಿಂದ 3000 ಯಾವ್ಯಾವ ರ್ಯಾಂಕಿಗೆ ಬಂದಿದೆ, ಅಂದರೆ ಯಾವ ರ್ಯಾಂಕ್ ಸ್ಪಾಟ್ ರ್ಯಾಂಕಲ್ಲಿ ಇದೆ ಅನ್ನೋದನ್ನು ಕೊಟ್ಟರೆ ಅಟ್ಲೀಸ್ಟ್ ಒಂದು ಅಂದಾಜಾದರೂ ಸಿಗ್ತದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ತಾವೆಲ್ಲರೂ ಯಾರ್ಯಾರಿಗೆ ರಿಸಲ್ಟ್ ಬಂದಿಲ್ಲ ನೀವು ರಿಸಲ್ಟನ್ನು ನೋಡ್ಕೊಳ್ಬೋದು. ಇವತ್ತು ಹಾಕಿದಾಗಲೂ ನಿಮಗೆ ನಿಮ್ಮ ರಿಸಲ್ಟ್ ಬಂದಿಲ್ಲ ಅಂದರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇವತ್ತು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿದ ಮೇಲೂ ರಿಸಲ್ಟ್ ಸರಿಯಾಗಿ ಬಂದಿಲ್ಲ ಅಂದರೆ ಇಮ್ಮಿಡಿಯೇಟಾಗಿ CET ಸೆಲ್ಲಿಗೆ ಹೋಗಿಬಿಟ್ಟು ಅಲ್ಲಿ ಕೇಳಿ ಮಾತಾಡಿ. ಇಲ್ಲ ಅಂದರೆ ನಿಮ್ಮ ಪ್ರಾಬ್ಲಮ್ ಮನೇಲಿ ಕೂತ್ಕೊಂಡ್ರೆ ಸಾಲ್ವ್ ಆಗೋದಿಲ್ಲ ಅನ್ನೋದು ಗೊತ್ತಿರಲಿ. ರೈಟ್. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.